ಕಾಲದಲ್ಲಿ ರೈತರು ಕೇವಲ ಬೆಳೆ ಬೆಳೆದು ಮಾರ್ಕೆಟಿಂಗ್ ಮಾಡ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಸರ್ಕಾರವೇ ರೈತರನ್ನ ಬಿಸ್ನೆಸ್ ಓನರ್ಸ್ ಮಾಡೋದಕ್ಕೆ 25 ಲಕ್ಷದವರೆಗೆ ಸಬ್ಸಿಡಿ ಕೊಡ್ತಾ ಇದೆ. ಕೇವಲ ಕೃಷಿ ಮಾಡ್ತಾ ಇರೋದ್ರಿಂದ ಲಾಭ ಇಲ್ವಾ? ಈಗ ಸರ್ಕಾರವೇ ಹೇಳ್ತಾ ಇದೆ ಕೃಷಿಯಿಂದ ಒಂದ್ ಇಂಡಸ್ಟ್ರಿಯನ್ನ ಶುರು ಮಾಡಿ ಅಂತ. ಗ್ರಾಮದಲ್ಲೇ ಮಿನಿ ಬೇಳೆ ಮಿಲ್ ಅನ್ನ ಹಾಕಿ ತಿಂಗಳಿಗೆ ಒಳ್ಳೆ ಇನ್ಕಮ್ ಮಾಡೋ ಚಾನ್ಸ್ ಬಂದಿದೆ. 25 ಲಕ್ಷದವರೆಗೆ ಸಬ್ಸಿಡಿ. ಇದು ಸಾಮಾನ್ಯ ಅಲ್ಲ, ಗವರ್ಮೆಂಟ್ ಸಪೋರ್ಟ್ ಇರುವಂತ ಬಿಸ್ನೆಸ್ ಆಪರ್ಚುನಿಟಿ. ಇವತ್ತು ಬೆಳೆ ಬೆಳೆದವರು ನಾಳೆ ಪ್ರೊಸೆಸಿಂಗ್ ಯೂನಿಟ್ ಓನರ್ ಆಗುವಂತ ಕಾಲ ಬಂದಿದೆ. ರೈತನ ಮಗ ಉದ್ಯಮಿ ಆಗೋದಕ್ಕೆ ಸರ್ಕಾರದಿಂದ ಸಿಕ್ಕಿದೆ ಗೋಲ್ಡನ್ ಚಾನ್ಸ್. ಕೇವಲ 2 ರಿಂದ 3 ಎಕರೆ ಜಮೀನಿದ್ರೂ ಕೂಡ ಈ ಯೋಜನೆಯಿಂದ ಇಂಡಸ್ಟ್ರಿಯನ್ನ ಆರಂಭಿಸಬಹುದು. ಅಷ್ಟೇ ಅಲ್ಲ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಕೂಡ ಬಂದಿದೆ. ಈ ಮಾಹಿತಿ ಲೇಟ್ ಆಗಿ ಗೊತ್ತಾದ್ರೆ 25 ಲಕ್ಷದ ಅವಕಾಶ ಕೈ ತಪ್ಪಿ ಹೋಗ್ಬೋದು. ಹಾಗಾದ್ರೆ ಹೇಗಪ್ಪ ಅರ್ಜಿ ಸಲ್ಲಿಸೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಅರ್ಜಿ ಸಲ್ಲಿಸಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ನಮ್ಮ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ಕೃಷಿ ಸಬ್ಸಿಡಿ ಆಗಿರ್ಬೋದು ಅಥವಾ ಹೊಸ ಕೃಷಿ ಐಡಿಯಾ ಆಗಿರ್ಬೋದು, ಸರ್ಕಾರದ ಸ್ಕೀಮ್ಸ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ಒಂದು ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲಾ ಮಾಹಿತಿ ನಿಮ್ಗೆ ಸಿಕ್ಬಿಡತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ನಿಮಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಒಂದು ಬಂಪರ್ ಕೊಡುಗೆಯನ್ನ ಕೊಟ್ಟಿದೆ. ಬೇಳೆಕಾಳುಗಳ ಸಂಸ್ಕರಣೆ, ಪಲ್ಸ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಜೊತೆಗೆ ಪ್ಯಾಕಿಂಗ್ ಘಟಕವನ್ನ ಸ್ಥಾಪಿಸೋದಕ್ಕೆ ಸರ್ಕಾರವೇ ಬರೋಬ್ಬರಿ 25 ಲಕ್ಷದವರೆಗೆ ಭರ್ಜರಿ ಸಹಾಯಧನವನ್ನ ನೀಡ್ತಾ ಇದೆ. ಅರ್ಜಿ ಸಲ್ಲಿಕೆಗೆ ಕೊನೆ ದಿನಾಂಕ ಕೂಡ ಬಂದಿದೆ. ಸೊ ಹಾಗಾದ್ರೆ ಯಾರಿಗೆ ಎಷ್ಟು ಹಣ ಸಿಗುತ್ತೆ, ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ದೇಶದಲ್ಲಿ ದ್ವಿದಳ ಧಾನ್ಯಗಳ ಕೊಯ್ಲಿನ ನಂತರ ನಷ್ಟವನ್ನ ಕಡಿಮೆ ಮಾಡೋದಕ್ಕೆ, ಜೊತೆಗೆ ರೈತರ ಆದಾಯವನ್ನ ಹೆಚ್ಚಿಸೋದಕ್ಕೆ ಉದ್ದೇಶದಿಂದ 11,440 ಕೋಟಿ ಅನುದಾನದೊಂದಿಗೆ ಈ ಒಂದು ಬೃಹತ್ ಯೋಜನೆ ಸ್ಟಾರ್ಟ್ ಆಗಿರುವಂತದ್ದು. ಸೊ ಇಲ್ಲಿ ನಿಮಗೆ 25 ಲಕ್ಷದವರೆಗೆ ಸಬ್ಸಿಡಿ ಸಿಗುತ್ತೆ. ಅಂದ್ರೆ ನಿಮ್ಮ ಉದ್ಯಮದ ಒಟ್ಟು ಯೋಜನಾ ವೆಚ್ಚದ 33% ಅಷ್ಟು ಅಥವಾ ಗರಿಷ್ಠ 25 ಲಕ್ಷದವರೆಗೆ ಭರ್ಜರಿ ಸಹಾಯಧನವನ್ನ ನೀವಿಲ್ಲಿ ಪಡ್ಕೊಳ್ಬಹುದು. ಸೊ ರೈತರು ಕೇವಲ ರೈತರಾಗಿರಬಾರ್ದು, ರೈತೋದ್ಯಮಿಗಳಾಗಬೇಕು ಅಂತ ನಾನು ಪ್ರತಿ ಬಾರಿ ಹೇಳ್ತೀನಿ. ಮೊದಲು ಈ ಒಂದು ಮಿಷನ್ ಫಾರ್ ಆತ್ಮ ನಿರ್ಭರತಾ ಇನ್ ಪಲ್ಸಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ನೋಡೋಣ ಸ್ನೇಹಿತರೆ. ಭಾರತದಲ್ಲಿ ಬೇಳೆಗಳಿಗೆ ತುಂಬಾ ಡಿಮಾಂಡ್ ಇದೆ, ಬೇಳೆ ಕಾಳುಗಳಿಗೆ. ಆದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಸಾಕಾಗ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರ ಬೇರೆ ದೇಶಗಳಿಂದ ಬೇಳೆಗಳನ್ನ ಇಂಪೋರ್ಟ್ ಮಾಡ್ತಾ ಇದೆ. ಈ ಒಂದು ಇಂಪೋರ್ಟ್ ಅನ್ನ ಕಡಿಮೆ ಮಾಡಬೇಕು, ನಮ್ಮ ದೇಶವೇ ಬೇಳೆ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಆಗಬೇಕು ಅನ್ನುವಂತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಹೊಸ ಮಿಷನ್ ಅನ್ನ ಶುರು ಮಾಡಿದೆ. ಸೊ ಇದರ ಮುಖ್ಯ ಗುರಿ ಏನ್ ಗೊತ್ತಾ? ರೈತರು ಹೆಚ್ಚು ಬೆಳೆ ಬೆಳಿಬೇಕು, ಉತ್ತಮ ಬೀಜ ಸಿಕ್ಬೇಕು, ಉತ್ಪಾದನೆ ಜಾಸ್ತಿ ಆಗ್ಬೇಕು, ಪ್ರೊಸೆಸಿಂಗ್ ಯೂನಿಟ್ಸ್ ಹೆಚ್ಚಾಗಬೇಕು, ಸ್ಟೋರೇಜ್ ಹಾಗೆ ಮಾರ್ಕೆಟಿಂಗ್ ಸುಧಾರಿಸಬೇಕು ಅನ್ನುವಂಥದ್ದು. ಅಂದ್ರೆ ಬೆಳೆ ಬೆಳೆಸೋದ್ರಿಂದ ಹಿಡಿದು ಮಾರಾಟ ಮಾಡೋದ್ವರೆಗೂ ಕೂಡ ಸಂಪೂರ್ಣ ವ್ಯವಸ್ಥೆಗೆ ಸಪೋರ್ಟ್ ಕೊಡೋದು ಈ ಒಂದು ಯೋಜನೆಯ ಉದ್ದೇಶ ಆಗಿರುತ್ತೆ. ಜಸ್ಟ್ ರೈತರು ಬೆಳೆ ಬೆಳೆದು ಮಧ್ಯವರ್ತಿಗಳು ಮಾರಾಟ ಮಾಡೋದಲ್ಲ, ಅವರೇ ಓನರ್ ಆಗಬೇಕು ಅನ್ನುವಂಥದ್ದು. ಸೊ ಈ ಯೋಜನೆಯಲ್ಲಿ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರಗಳು 60:40 ಅನುಪಾತದ ಸಹಭಾಗಿತ್ವದಲ್ಲಿ ಆರ್ಥಿಕ ನೆರವನ್ನ ನೀಡುತ್ತೆ. ಸೊ ಕಟ್ಟಡ ನಿರ್ಮಾಣಕ್ಕೂ ಕೂಡ ಅವಕಾಶವನ್ನ ಕೊಡುತ್ತೆ. ಈ ಯೋಜನೆಯ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕೇವಲ ಯಂತ್ರೋಪಕರಣಗಳು ಮಾತ್ರ ಅಲ್ಲ ಸ್ನೇಹಿತರೆ, ಸಂಸ್ಕರಣಾ ಘಟಕಗಳಿಗೆ ಅಗತ್ಯ ಇರುವಂತ ಒಂದು ಕಟ್ಟಡ ಆಗಿರ್ಬೋದು, ಗೋದಾಮು ಅಂದ್ರೆ ವೇರ್ ಹೌಸ್ ಆಗಿರ್ಬೋದು, ಇವೆಲ್ಲ ನಿರ್ಮಾಣ ಮಾಡೋದಕ್ಕೂ ಕೂಡ ಸಹಾಯಧನವನ್ನ ಕೊಡುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನ್ ಷರತ್ತುಗಳು ಕಡ್ಡಾಯ ಅನ್ನೋದನ್ನ ನೋಡ್ತಾ ಹೋಗೋಣವಾ? ಸೊ ಸರ್ಕಾರದ ಈ ಆರ್ಥಿಕ ನೆರವನ್ನ ಪಡೆಯೋದಕ್ಕೆ ಕೆಲವೊಂದಷ್ಟು ನಿಯಮಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಮೊದಲನೇದಾಗಿ ವಯಸ್ಸಿನ ಮಿತಿ. ಅರ್ಜಿದಾರರು ಕನಿಷ್ಠ 21 ವರ್ಷ ವಯಸ್ಸನ್ನ ಹೊಂದಿರಬೇಕು. ಅಷ್ಟೇ ಅಲ್ಲ, ಈ ಯೋಜನೆಯಡಿ ಸೌಲಭ್ಯ ಪಡೆಯೋದಕ್ಕೆ ಬ್ಯಾಂಕ್ ಸಾಲ ಪಡೆಯೋದು ಕಡ್ಡಾಯ ಆಗಿರುತ್ತೆ. ಅಂದ್ರೆ ಸಹಾಯಧನದ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಆ ಸಹಾಯಧನ ಏನ್ ಬರುತ್ತೋ ಅದ್ರ ಜೊತೆಗೆ ಯೋಜನಾ ವೆಚ್ಚದ ಕನಿಷ್ಠ 15% ಅಷ್ಟು ಹಣವನ್ನ ಸ್ವಂತವಾಗಿ ನೀವು ಹೂಡಿಕೆ ಮಾಡುವಂತ ಸಾಮರ್ಥ್ಯ ನಿಮಗಿರ್ಬೇಕಾಗತ್ತೆ. ಸೊ ನೀವು ಸ್ಥಾಪಿಸುವಂತ ಘಟಕ ಗಂಟೆಗೆ ಕನಿಷ್ಠ 300 kg
ಸಂಸ್ಕರಣಾ ಸಾಮರ್ಥ್ಯವನ್ನ ಹೊಂದಿರಬೇಕು ಸ್ನೇಹಿತರೆ. ಹಾಗಾದ್ರೆ ಯಾರೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತೇಜನ ನೀಡೋದಕ್ಕೆ, ರೈತರು ತಮ್ಮ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಮೌಲ್ಯ ಪಡೆಯೋದಕ್ಕೆ ಒಂದಷ್ಟು ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು? ಮೊದಲನೇದಾಗಿ ರೈತರು, ಅವರಿಗೆ ಮೇನ್ ಪ್ರಿಫರೆನ್ಸ್ ಕೊಡ್ತಾರೆ. ರೈತ ಉತ್ಪಾದಕ ಸಂಸ್ಥೆ ಆಗಿರ್ಬೋದು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳಾಗಿರ್ಬೋದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು, ಜೊತೆಗೆ ಸ್ವಸಹಾಯ ಸಂಘಗಳು, ಇವರಿಷ್ಟೂ ಜನರು ಕೂಡ ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಯಾವ ಬೆಳೆಗಳಿಗೆ ಫೋಕಸ್ ಮಾಡ್ತಾರೆ? ತೊಗರಿ, ಕಡಲೆ, ಉದ್ದಿನ ಬೇಳೆ, ಹೆಸರು ಕಾಳಾಗಿರ್ಬೋದು ಅಥವಾ ಹುರುಳಿ ಕಾಳಾಗಿರ್ಬೋದು. ಹಾಗೆ ಕೆಲವು ರಾಜ್ಯಗಳಲ್ಲಿ ಸ್ಥಳೀಯ ಪಲ್ಸಸ್ಗಳು ಅಂತ ಬರುತ್ತೆ, ಸ್ಥಳೀಯ ಬೇಳೆಗಳು ಅಂತ ಬರುತ್ತೆ ಅಲ್ವಾ, ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತಿನ ಮಾರ್ಕೆಟ್ ನಲ್ಲಿ ಬೇಳೆಗಳಿಗೆ ಬೇಡಿಕೆ ಸಿಕ್ಕಾಪಟ್ಟೆ ಇದೆ. ಆದ್ರಿಂದ ರೈತರಿಗೆ ಇದು ಫ್ಯೂಚರ್ ಪ್ರಾಫಿಟೇಬಲ್ ಕ್ರಾಪ್ ಆಗ್ಬೋದು ಸ್ನೇಹಿತರೆ. ಜೊತೆಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೂ ಕೂಡ ಅವಕಾಶ ಇದೆ. ಸೊ ಈ ಒಂದು ಮಿಷನ್ ಅಡಿಯಲ್ಲಿ ಯಾವ ಬಿಸ್ನೆಸ್ ಗಳಿಗೆ ಆಪರ್ಚುನಿಟೀಸ್ ಇದೆ ಅಂತ ನೋಡೋಣ. ಸೊ ನೀವೇನಾದ್ರೂ ಬೆಳೆ ಬೆಳೀತಾ ಇದ್ರಿ ಅಂತಂದ್ರೆ ಏನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು? ಮೊದಲನೇದಾಗಿ ಮಿನಿ ದಾಲ್ ಮಿಲ್ ಬಿಸ್ನೆಸ್, ಅಂದ್ರೆ ಬೇಳೆಗಳ ಮಿಲ್ ಬಿಸ್ನೆಸ್. ಗ್ರಾಮ ಮಟ್ಟದಲ್ಲಿ ಸಣ್ಣ ದಾಲ್ ಮಿಲ್ ಗಳನ್ನ ಹಾಕಬಹುದು. ಡೈರೆಕ್ಟ್ ನೀವು ಬೆಳೆದಂತ ಬೇಳೆಗಳನ್ನ ತೆಗೆದು ಕ್ಲೀನಿಂಗ್ ಮಾಡಿ, ಪಾಲಿಶಿಂಗ್ ಮಾಡಿ, ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ಗೆ ಡೈರೆಕ್ಟ್ ಸೆಲ್ ಮಾಡಬಹುದು. ಇನ್ನು ಸೀಡ್ ಪ್ರೊಡಕ್ಷನ್ ಬಿಸ್ನೆಸ್ ಅಂದ್ರೆ ಗುಣಮಟ್ಟದ ಬೇಳೆ ಸೀಡ್ ಗಳನ್ನ ತಯಾರಿಸಿ ಸಪ್ಲೈ ಮಾಡುವಂತದ್ದು ಸ್ನೇಹಿತರೆ, ಪ್ಯಾಕಿಂಗ್ ಮಾಡಿ. ಇನ್ನು ಮೂರನೇದಾಗಿ ಪಲ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಪ್ಯಾಕಿಂಗ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಸೂಪರ್ ಮಾರ್ಕೆಟ್ ಗಳಿಗೆ ಸಪ್ಲೈ ಮಾಡೋದು. ಇಲ್ಲಿ ಲೋಗೋ, ಬ್ರ್ಯಾಂಡ್ ಎಲ್ಲ ನಿಮ್ದೇ ಆಗಿರುತ್ತೆ. ಇನ್ನು ನಾಲ್ಕನೇದಾಗಿ ಸ್ಟೋರೇಜ್ ಯೂನಿಟ್, ಬೇಳೆ ಸ್ಟೋರೇಜ್ ವೇರ್ ಹೌಸ್ ಮಾಡಿ ರೆಂಟಲ್ ಇನ್ಕಮ್ ಅನ್ನ ಕೂಡ ಇಲ್ಲಿ ಪಡ್ಕೋಬಹುದು. ಅಂದ್ರೆ ನಿಮ್ಗೊಂದಷ್ಟು ಜಾಗ ಇದೆ, ಸೊ ಬೇರೆಯವರು ಯಾರೋ ಬೇಳೆ ಬೆಳೀತಾ ಇದ್ದಾರೆ, ಅವ್ರಿಗೆ ಜಾಗ ಇಲ್ಲ ಅದನ್ನ ಸ್ಟೋರ್ ಮಾಡೋದಕ್ಕೆ, ನೀವು ಒಂದು ಸ್ಪೇಸ್ ಅನ್ನ ರೆಂಟ್ಗೆ ಕೊಡುವಂಥದ್ದು, ಆ ರೆಂಟ್ ಏನ್ ಬರುತ್ತೋ ಅದನ್ನ ನೀವು ಪಡ್ಕೊಳ್ಳುವಂಥದ್ದು, ಈ ಬಿಸ್ನೆಸ್ ಅನ್ನ ಕೂಡ ಶುರು ಮಾಡಬಹುದು. ಇನ್ನು ಐದನೇದಾಗಿ FPO ಬಿಸ್ನೆಸ್ ಮಾಡೆಲ್, ಅಂದ್ರೆ 10 ರಿಂದ 20 ರೈತರು ಸೇರಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅನ್ನ ಒಂದು ಶುರು ಮಾಡುವಂಥದ್ದು. ಗವರ್ಮೆಂಟ್ ಸ್ಕೀಮ್ಸ್ ಮೂಲಕ ಸಬ್ಸಿಡಿ ಆಗಿರ್ಬೋದು, ಲೋನ್ಸ್ ಅನ್ನ ಇಲ್ಲಿ ಪಡಿಬಹುದು. ಇದು ಫ್ಯೂಚರ್ ಅಲ್ಲಿ ಒಂದೊಳ್ಳೆ ದೊಡ್ಡ ಬಿಸ್ನೆಸ್ ಆಗುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ನಾನು ಈಗ ಇಷ್ಟು ಬಿಸ್ನೆಸ್ ಹೇಳ್ದೆ ಅಲ್ಲ, ಎಲ್ಲವೂ ಕೂಡ ಕ್ಲಿಕ್ ಆಗುವಂತ ಬಿಸ್ನೆಸ್, ಫ್ಯೂಚರ್ ಅಲ್ಲಿ ಚೆನ್ನಾಗಿ ರನ್ ಆಗುವಂತ ಬಿಸ್ನೆಸ್. ಸೊ ಬೇಳೆಕಾಳುಗಳ ಬಳಕೆಗೆ ಆತ್ಮನಿರ್ಭರತಾ ಮಿಷನ್ ಯೋಜನೆಯಡಿ ಕೃಷಿ ಇಲಾಖೆ ಈ ಒಂದು ಸುವರ್ಣಾವಕಾಶವನ್ನ ಕೊಟ್ಟಿದೆ. ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಬಂದು ಜೂನ್ 30, 2026. ಈ ತಿಂಗಳೇ ಲಾಸ್ಟ್ ಆಗಿರುತ್ತೆ. ತಡ ಮಾಡಿದ್ರೆ ಈ ಒಂದು ದೊಡ್ಡ ಆಫರ್ ಕೈತಪ್ಪು ಹೋಗ್ಬೋದು. ಸೊ ಬೇಗ ಬೇಗ ಅರ್ಜಿಯನ್ನ ಹಾಕಿ. ಸೊ ಹಾಗಾದ್ರೆ ಈಗ ಅರ್ಜಿಯನ್ನ ಹೇಗೆ ಹಾಕ್ಬೇಕು ಮೇಡಮ್, ಎಲ್ಲಿ ಹಾಕಬೇಕು? ಸೊ ಮೊದಲನೇದಾಗಿ ನಿಮ್ಮ ಜಿಲ್ಲೆಯ ಕೃಷಿ ಇಲಾಖೆ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ನಬಾರ್ಡ್ ಆಫೀಸ್ ಆಗಿರ್ಬೋದು, FPO ಸಪೋರ್ಟ್ ಸೆಂಟರ್ಸ್, ಇಲ್ಲಿ ಮಾಹಿತಿಯನ್ನ ಕೇಳಿ. ಜೊತೆಗೆ ಅಫಿಷಿಯಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಗಳಿರುತ್ತೆ, ಅಲ್ಲಿ ನೀವು ಅಪ್ಡೇಟ್ ಅನ್ನ ತಿಳ್ಕೋಬಹುದು ಸ್ನೇಹಿತರೆ. ಬಟ್ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಸಾಮಾನ್ಯವಾಗಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಆಧಾರ್ ಕಾರ್ಡ್ ಬೇಕು, ನಿಮ್ಮ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಬೇಕು, ಬ್ಯಾಂಕ್ ಅಕೌಂಟ್ ಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಮಸ್ಟ್ ಇರುತ್ತೆ. ಜೊತೆಗೆ FPO ರಿಜಿಸ್ಟ್ರೇಷನ್ ನಿಮ್ಗೆ ಇದು ಬೇಕು ಅಂತಂದ್ರೆ ನೀವು ಸಬ್ಮಿಟ್ ಮಾಡಬಹುದು. ಪ್ಯಾನ್ ಕಾರ್ಡ್ ಬೇಕು, GST ಡೀಟೇಲ್ಸ್, ಅಂದ್ರೆ ನೀವು ಬಿಸ್ನೆಸ್ ಮಾಡ್ತೀರಾ ಅಂತಂದ್ರೆ ಇದನ್ನ ಕೇಳ್ತಾರೆ. ಸೊ ಬಿಸ್ನೆಸ್ ಪ್ರಾಜೆಕ್ಟ್ ಹಾಕ್ತಿರೋರ್ಗೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು ಸ್ನೇಹಿತರೆ. ಯಾವಾಗ ಅಂತಂದ್ರೆ ನಿಮ್ಗೆ ಅರ್ಜಿ ಸ್ವಲ್ಪ ಬೇಗ ಪ್ರೊಸೆಸ್ ಆಗಬೇಕು ಅಂತಂದ್ರೆ ಇದು ಹೆಲ್ಪ್ ಮಾಡುತ್ತೆ, ಇದು ಪ್ಲಸ್ ಪಾಯಿಂಟ್. ಸೊ ಕರ್ನಾಟಕಕ್ಕೆ ಮೊದಲ ಹಂತದಲ್ಲಿ ಸುಮಾರು 30 ಸಂಸ್ಕರಣಾ ಘಟಕಗಳ ಗುರಿಯನ್ನ ನಿಗದಿಪಡಿಸಿದ್ದಾರೆ ಮೈಸೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಈ ಒಂದು ಪ್ರಕಟಣೆಯನ್ನ ಕೊಟ್ಟಿರುವಂತದ್ದು. ಸೊ ಅರ್ಹ ಫಲಾನುಭವಿಗಳು ತಕ್ಷಣವೇ ತಮ್ಮ ದಾಖಲೆ ಆಗಿರ್ಬೋದು, ಜೊತೆಗೆ ಪ್ರಸ್ತಾವನೆಯನ್ನ ರೆಡಿ ಮಾಡಿಕೊಂಡು ಜೂನ್ 30ರೊಳಗೆ ಅರ್ಜಿ ಸಲ್ಲಿಸಿ. ಒಂದೊಳ್ಳೆ ಅಪರೂಪದ ಅವಕಾಶ ಅಂತ ಹೇಳ್ಬೋದು. ಸೊ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ತುಂಬಾ ಜನರಿಗೆ ಒಂದು ಕ್ವಶನ್ ಇದೆ, ಮೇಡಮ್ 25 ಲಕ್ಷ ನಿಜವಾಗ್ಲೂ ಸಿಗುತ್ತಾ, ಗ್ಯಾರಂಟಿನಾ ಅಂತ? ಆದ್ರೆ ಎಲ್ಲಾ ರೈತರಿಗೆ ಡೈರೆಕ್ಟ್ ಕ್ಯಾಶ್ ಸಬ್ಸಿಡಿ ಸಿಗೋದಿಲ್ಲ ಸ್ನೇಹಿತರೆ. ಪ್ರಾಜೆಕ್ಟ್ ಅಪ್ರೂವಲ್ ಆಗಿರ್ಬೋದು, ಎಲಿಜಿಬಿಲಿಟಿ ಆಗಿರ್ಬೋದು, ಸ್ಟೇಟ್ ಪಾಲಿಸಿ, ಇವೆಲ್ಲದರ ಮೇಲೆ ಸಬ್ಸಿಡಿ ಡಿಪೆಂಡ್ ಆಗಿರುತ್ತೆ. ಅದಕ್ಕಾಗಿ ಅಫಿಷಿಯಲ್ ಇನ್ಫಾರ್ಮೇಶನ್ ವೆರಿಫೈ ಮಾಡಿಕೊಂಡು ಮತ್ತೆ ಅಪ್ಲೈ ಮಾಡಿ. ಸೊ ಯಾರ್ಯಾರೋ ಹೇಳಿದ್ರು 25 ಲಕ್ಷ ಸಿಕ್ಬಿಡುತ್ತೆ ಅಂತ ಎಲ್ಲೆಲ್ಲೋ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ. ಒಂದಷ್ಟು ಮಾಹಿತಿಯನ್ನ ತಗೊಂಡು ಆಮೇಲೆ ಅಪ್ಲೈ ಮಾಡಿ. ಸೊ ಎಲ್ಲರಿಗೂ ಕೂಡ 25 ಲಕ್ಷ ಸಿಗುತ್ತೆ ಅಂತಿಲ್ಲ. ಸೊ ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಆಗಿರ್ಬೋದು, ಸೊ ನಿಮ್ಮ ಒಂದು ವೆಚ್ಚ ಆಗಿರ್ಬೋದು, ನೀವೆಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ ಅದರ ಮೇಲೆ ನಿಮ್ಮ ಒಂದು ಸಬ್ಸಿಡಿ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇದೊಂದು ಹೊಸ ಸ್ಕೀಮ್ ಆಗಿರುತ್ತೆ, ಸರ್ಕಾರದಿಂದ ಬಂದಿರುವಂತ ಒಂದೊಳ್ಳೆ ಸ್ಕೀಮ್. ಸೊ ಈ ಒಂದು ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ಕೇಳಬಹುದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಈ ವಿಡಿಯೋನ ಒಂದಷ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್
ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಅವ್ರಿಗೂ ಕೂಡ ಮಾಹಿತಿ ಸಿಕ್ಕಂತಾಗತ್ತೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. Boss Wala. Be the boss.